ಖಂಡಿತ ಮೋಸ ಮಾಡಲ್ಲ ಸರ್, ಕೊಟ್ಟೇ ಕೊಡ್ತೀನಿ. ಈ ತಿಂಗಳು ಟೈಮ್ ತೊಗೊಂಡಿದ್ದೀನಲ್ವಾ, ನನ್ನ ನಂಬಿ ಸರ್. ಸರಿ ಸರ್, ಈ ಸರಿ ಮಿಸ್ ಆಗಲ್ಲ ಸರ್. ಸರಿ ಸರ್, ಈ ವಿಷಯ ಯಾರಿಗೂ ಗೊತ್ತಾಗದಿದ್ರೆ ಸಾಕು. ನಾನು ನೈಟ್ ಡ್ಯೂಟಿ PC ಶಿವಕುಮಾರ್ ಮಾತಾಡ್ತಾ ಇರೋದು. ಏನ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಲ್ಲ? ಒಂದು ಕಿಡ್ನಾಪ್ ಆಗಿದೆ ಸರ್. ಏನು ಕಿಡ್ನಾಪ? ಯಾರ್ದು? ಸರಿ, ನಾನು ಅಲ್ಲಿಗೆ ಬರ್ತೀನಿ, ನೀವುಗಳು ಬಂದ್ಬಿಡಿ. ಇಷ್ಟೊತ್ತರಲ್ಲಿ ಎಲ್ಲಿ ಹೊರಟೆ? ಅಕ್ಕ, ಆಶಾ ಮಿಸ್ಸಿಂಗ್ ಕೇಸಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೌದಾ, ಏನದು? ಆಶಾ ಮಿಸ್ ಆಗಿದ್ದ ದಿನ ರೋಡ್ ಸೈಡಲ್ಲಿ ಒಬ್ಬ ಹುಡುಗನ ಜೊತೆ ಮಾತಾಡ್ತಿದ್ದಾರಂತೆ. ಹೌದಾ, ಯಾರ ಹುಡುಗ? ಅವತ್ತು ಆ ಹುಡುಗಿ ನನ್ನ ಜೊತೆ ಮಾತಾಡಿದ್ದೇನೋ ನಿಜ, ಆದರೆ ಆ ಹುಡುಗಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿದೆ, ಇಷ್ಟ ಆದ್ಲು, ಅದಕ್ಕೆ ಮಾತಾಡಿಸ್ದೆ. ಆಮೇಲೆ? ಅಷ್ಟೇ ಮೇಡಮ್, ನಾನೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ, ಆದರೆ ಅವರೇನು ಮಾತಾಡಲಿಲ್ಲ. ಅಂದಾಗೆ ಇದನ್ನೆಲ್ಲ ನನಗೇನಕ್ಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ 4 ದಿನದಿಂದ ಆ ಹುಡುಗಿ ಕಾಣಿಸ್ತಿಲ್ಲ. ಏನು, ಕಾಣೆ ಆಗಿದ್ದಾರಾ? ಹೌದು. ಅಜಯ್, ಅಕ್ಕ, ಇಲ್ಲೇ ಬಂದ್ಯಾ? ಆಶಾ ಮಿಸ್ಸಿಂಗ್ ಕೇಸ್ ಬಗ್ಗೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನೀನು ತಕ್ಷಣ ಧಾರವಾಡ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನಾನು ಹೇಳೋ ಡೀಟೇಲ್ಸ್ನ ಕಲೆಕ್ಟ್ ಮಾಡು. ನಂಗೆ ಯಾಕೋ ಸತ್ಯಮೂರ್ತಿ ಮೇಲೆ ಡೌಟು. ಅದರ ಅವಶ್ಯಕತೆ ಇಲ್ಲ ಅಕ್ಕ. ಯಾಕೆ? ಯಾಕಂದ್ರೆ ಈಗ ಆಶಾ ಧಾರವಾಡಕ್ಕೆ ಹೋಗಿದಾರಂತೆ. ಸರ್ ಯಾಕ್ರಿ, ಏನ್ರಿ ಆಯ್ತು? ಯಾಕೆ ಇಷ್ಟು ಟೆನ್ಷನ್? ಆ ಚೇತನ್ಗೆ ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟಿದ್ದಾರೆ ಸರ್. ಯಾವ ಚೇತನು? ಅದೇ ಸರ್, ಆಶಾನ ಹುಡುಗಿ ಕೇಸಲ್ಲಿ ಕರ್ಕೊಂಡು ಬಂದಿದ್ವಲ್ಲ ಅವನು. ಹಾಂ ಧನಂಜಯ್, ಆ ಹುಡುಗಿ ಕೇಸ್ ಕ್ಲೋಸ್ ಆಯಿತು. ಅವಳೇನೋ ಬೇಜಾರು ಮಾಡ್ಕೊಂಡು ಊರಿಗೆ ಹೋಗಿದ್ಲಂತೆ. ಹೌದು, ಇವ್ರುಗಳು ಕರೆಕ್ಟಾಗಿ ವಿಚಾರಿಸದೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮ್ಮನೆ ಅನ್ನೆಸರಿ ಟೆನ್ಷನ್ಗಳು. ಹೌದೌದು, ಎಲ್ಲ ನಮ್ಮ ಕೆಲಸ ಅಲ್ವಾ? ಓಕೆ, ಸರಿ, ಬಾಯ್. ಸರ್ ಯಾಕ್ರಿ, ಏನ್ರಿ ಆಯ್ತು? ಯಾಕೆ ಇಷ್ಟು ಟೆನ್ಷನ್? ಆ ಚೇತನ್ಗೆ ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟಿದ್ದಾರೆ ಸರ್. ಯಾವ ಚೇತನು? ಅದೇ ಸರ್, ಆಶಾನ ಹುಡುಗಿ ಕೇಸಲ್ಲಿ ಕರ್ಕೊಂಡು ಬಂದಿದ್ವಲ್ಲ ಅವನು. ಅವನಾ? ಯಾರು ಹೊಡೆದಿದಂತೆ? ಯಾರು ಅಂತ ಗೊತ್ತಿಲ್ಲ ಸರ್, ತುಂಬ ಸೀರಿಯಸ್ ಆಗಿದೆ ಅಂತೆ. ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾನೆ. ಸೀರಿಯಸ್ ಅಂದರೆ? ಡಾಕ್ಟ್ರು ಈಗಲೇ ಏನೂ ಹೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ ಅವನಿಗೆ ಅಂತ ಹೇಳಿದ್ರಂತೆ ಸರ್. ಸರಿ, ನೀವು ಹಾಸ್ಪಿಟ್ಲಲ್ಲೇ ಇರಿ. ಯಾರ ಮೇಲಾದರೂ ಅನುಮಾನ ಬರೋ ಥರ ಇದ್ದರೆ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಅದಕ್ಕೆ ಆಶಾ ಸಿಕ್ಕಿದ್ರು ಅಂತ ಬಾವ ಹೇಳಿದ್ರಲ್ಲ, ಮತ್ತೆ ಏನು ಡೌಟ್ ನಿಮಗೆ? ದಿವ್ಯಾ, ಸತ್ಯಮೂರ್ತಿಯವರು ಈಗಿರೋ ಮನೆ ಅಕ್ಕಪಕ್ಕದಲ್ಲಿ ಹಳೆ ಮನೆ ಹತ್ರ ಕೆಲವ್ರನ್ನ ವಿಚಾರಿಸ್ದೆ. ನನಗೆ ಸ್ವಲ್ಪ ಡೌಟ್ ಬರೋ ಅಂಥ ವಿಷಯಗಳು ಗೊತ್ತಾಯಿತು. ಹೌದಾ, ಏನದಕ್ಕೆ ಅದು? ಸತ್ಯಮೂರ್ತಿಯವರು ಮೊದಲಿದ್ದಿದ್ದ ಮನೆಯಲ್ಲಿ ಆಶಾ ಇರಲಿಲ್ವಂತೆ. ಬೇರೆ ಯಾರೋ 2 ಹುಡುಗಿರಿದ್ರಂತೆ. ಬಟ್ ಅವ್ರು ಯಾರು, ಅವ್ರು ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ. ಓ, ಈಗ ವಿಷಯ ಇಷ್ಟೇ ಅಲ್ಲ, ಇನ್ನೂ ಕೆಲವು ವಿಷಯಗಳು ಗೊತ್ತಾಗಿದೆ. ಅಜಯ್ ಕಾಲ್ ಮಾಡ್ತಿದ್ದಾನೆ. ಹೇಳ ಅಜಯ್. ಅಕ್ಕ, ಆಶಾ ಮಿಸ್ಸಿಂಗ್ ಕೇಸಲ್ಲಿ ಚೇತನನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಲ್ಲ, ಹಾಂ, ಅವ್ನಿಗೆ ಯಾರೋ ತುಂಬ ಹೊಡೆದ್ಬಿಟ್ಟಿರಂತೆ ಅಕ್ಕ. ಏನು, ಹೊಡೆದು ಬಿಟ್ಟಿದ್ದಾರಾ? ಯಾರು ಹೊಡೆದಿರೋದು? ಯಾರು ಅಂತ ಗೊತ್ತಿಲ್ಲ ಅಕ್ಕ, ಆದರೆ ರೂಮಲ್ಲೇ ಹೊಡೆದಿದ್ದಾರೆ. ಅವ್ನ ಫ್ರೆಂಡ್ಸ್ ಅವನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸರಿ, ನಾನು ಈಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಯಾವ ಹಾಸ್ಪಿಟ್ಲು? ನೀವಲ್ಲಿ ಹೋದ್ರೂ ಏನೂ ಪ್ರಯೋಜನ ಇಲ್ಲ ಅಕ್ಕ. ಅವನಿಗಿನ್ನ ಪ್ರಜ್ಞೆ ಬಂದಿಲ್ವಂತೆ. ಡಾಕ್ಟ್ರಿಂದ 48 ಅವರ್ಸ್ ಏನೂ ಹೇಳೋಕ್ಕಾಗಲ್ಲ, ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿದಾರಂತೆ. ಸರಿ, ನಾನು ಅವ್ರ ರೂಮ್ ಹತ್ರ ಹೋಗಿ ವಿಚಾರಿಸ್ತೇನೆ. ಸರಿ ಅಕ್ಕ. ಏನಾಯ್ತು ಅದಕ್ಕೆ? ಚೇತನನ್ನ ಹುಡುಗನಿಗೆ ಯಾರೋ ಹೊಡೆದಿದ್ದಾರಂತೆ. ಅಂದರೆ ನಿಮ್ಮ ಡೌಟ್ ನಿಜ ಆಯಿತು? ಈ ಕೇಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ಅದೇ ಕೇಸೆ, ಬೇರೆ ರೀತಿ ಶುರುವಾಗ್ತಿದೆ ಅಷ್ಟೇ. ಅದಕ್ಕೆ ನನ್ಗನ್ಸುತ್ತೆ ಆಶಾನೇ ಆ ಹುಡುಗಂಗೆ ಹೊಡ್ಸಿರ್ಬೋದಾ ಅಂತ.
ಅವಳು ಯಾಕೆ ಹೊಡಿಸ್ತಾಳೆ? ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ಮೇಡಮ್, ನನ್ನ ತಂಗಿನ ವಾಪಸ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ, ಆದರೆ ಈಗ ಅವಳೇ ವಾಪಸ್ ಬರ್ದಲ್ಲೇ ಇರೋ ಜಾಗಕ್ಕೆ ಹೋಗ್ಬಿಟ್ಟಿದ್ದಾಳೆ. ಐ ಆಮ್ ಸಾರಿ, ಸಮಾಧಾನ ಮಾಡ್ಕೊಳ್ಳಿ. ಹೀಗೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಅವಳು ನನ್ನ ತಂಗಿ. ವೇದ ಮೇಡಮ್, ಯಾರು ಮೇಡಮ್ ನಮ್ಮ ಆಶನ ಈ ಸ್ಥಿತಿಗೆ ತಂದಿದ್ದು? ನೋಡಿ, ಬಾಡಿ ಈಗ ಸಿಕ್ಕಿದೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ, ಆಗ ಆಶಾನ ಕೊಂದವ್ರು ಯಾರು ಅಂತಲೂ ಗೊತ್ತಾಗುತ್ತೆ. ನೀವಿಲ್ಲೇ ಕೂತೀರಿ, ಏನಾಗಿದೆ ಅಂತ ನಾನು ನೋಡ್ಕೊಂಬರ್ತೇನೆ. ಯಾವಾಗ ಮರ್ಡರ್ ಆಗಿದ್ದು? ರಾತ್ರಿ ಯಾರೋ ಶೂಟ್ ಮಾಡಿ ಬಿಸಾಕಿದ್ದಾರೆ ಮೇಡಮ್. ಬೆಳಗ್ಗೆ ನೋಡಿದವರು ಸ್ಟೇಷನಿಗೆ ಫೋನ್ ಮಾಡಿ ಹೇಳಿದರು. ಆಶಾನ ಯಾರು ಕೊಲೆ ಮಾಡಿರ್ಬೋದು ಅಂತ ಏನಾದರೂ ಗೊತ್ತಾ? ಅದು ಯಾರೋ ಕಿಡ್ನಾಪ್ ಮಾಡಿದಾರಲ್ಲ, ಅವರೇ ಮಾಡಿರ್ಬೋದು ಮೇಡಮ್. ಮತ್ತೆ ಚೇತನ್ನ ಹೊಡೆದವ್ರು ಯಾರು? ಗೊತ್ತಿಲ್ಲ ಮೇಡಮ್. ಅವರು ಇದೇ ಹಾಸ್ಪಿಟ್ಲಲ್ಲಿ ತಾನೇ ಇರೋದು? ಹೌದು ಮೇಡಮ್, ಎದುರುಗಡೆ ವಾರ್ಡ್. ಸರಿ, ನೀವಿನ್ನು ಹೊರಡಿ. ಆಯ್ತು. ಅಜಯ್, ಚೇತನ್ಗೆ ಪ್ರಜ್ಞೆ ಬಂತು. ಹೌದಾ? ಹೌದು, ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನೂ ಹೇಳ್ದ. ಅಜಯ್, ನಾನು ಈಗಲೇ ಸ್ಟೇಷನ್ಗೆ ಹೋಗಿ ಫೈಲ್ ಚೆಕ್ ಮಾಡ್ತೀನಿ. ಒಂದ್ಸತಿ PC ತಿಳಿಸ್ತೀಯಾ? ಸರಿ, ಫೋನ್ ಮಾಡಿ ಹೇಳ್ತೇನೆ, ನೀವು ಹೊಡಿ. ಓಕೆ. ನೀವು ಚೇತನಿಗೆ ಹೊಡೆದಿದ್ದ ಫೋರ್ಸಿಗೆ ಅವ್ನ ಪ್ರಜ್ಞೆ ತಪ್ಪು ಬೀಳ್ತಾನೆ. ನೀವು ಅವ್ನು ಸತ್ತ ಅಂತ ವಾಪಸ್ ಬರ್ತೀರಾ. ಆದರೆ ಅವನ ಅದೃಷ್ಟ, ಅವನಿನ್ನೂ ಸತ್ತಿರಲಿಲ್ಲ. ಆಶಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿದ್ರಿ, ಅದು ಸುಳ್ಳು ಅಂತ ನಮ್ಗೆ ಗೊತ್ತಿತ್ತು. ನಿಮಗೆ ಯಾವ ಕಿಡ್ನಾಪರ್ಸಿಂದನೂ ಫೋನ್ ಬಂದಿರಲಿಲ್ಲ. ಆಮೇಲೆ ಚೇತನ್ ಮೇಲೆ ಅಟ್ಯಾಕ್ ಮಾಡಿದ್ರಿ. ಆಶಾ ಎಲ್ಲಿದ್ದಾಳೆ ಅಂತ ಇನ್ಫಾರ್ಮೇಷನ್ ತೊಗೊಂಡು ಅವಳನ್ನೂ ಶೂಟ್ ಮಾಡಿ ರೈಲ್ವೆ ಟ್ರ್ಯಾಕಲ್ಲಿ ಬಿಸಾಕಿದ್ರಿ. ಇದೆಲ್ಲ ನಮಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಾಗ ಬಂದೆ, ಆದ್ರೆ ಟವಲ್ ಮರ್ತೋದೆ ರಾಮೋರೆ. ಸ್ವಲ್ಪ ಟವಲ್ ತಗೊಂಬಂದು ಕೊಡ್ತೀರಾ? ನಮ್ಮರೆ ಟವಲ್ ತಂದಿವ್ನಿ, ತಕೊಳ್ಳಿ. ರಾಮೋರೆ, ಮುಖಕ್ಕೆ ಸೋಪ್ ಹಾಕೊಂಡಿದೀನಿ, ನನಗೇನು ಕಾಣಿಸ್ತಾ ಇಲ್ಲ, ನೀವೇ ಒಳಗೆ ಬಂದು ಕೊಡಿ. ನಮ್ಮರೆ ತಕೊಳ್ಳಿ. ಜಿರಳೆ ಜಿರಳೆ! ಅಯ್ಯೋ, ನಾನೇನು ನೋಡಿಲ್ಲ. ಈಗ ಈ ಮೂರೂ ಜನ ಅಭ್ಯರ್ಥಿಗಳು ಈ ಊರಿಗೆ ಏನು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅದರಲ್ಲಿ ನಮ್ಮ ಸೂರಪ್ಪನವರು ಹಾಗೂ ಮಹಾಬಲಣ್ಣ ಯೋಜನೆಗಳನ್ನು ಹೇಳಿದಾರಲ್ಲ, ನನ್ನ ತಿಳಿವಿನ ಮಟ್ಟಿಗೆ ಅವೆರಡು ಒಂದೇ ಅಂತ ಕಾಣಿಸ್ತಾ ಇರೋದ್ರಿಂದ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಚುನಾವಣೆಯಿಂದ ಹಿಂದಕ್ಕೆ ಸರಿಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಹಿಂದೆ ಸರಿಯಲ್ಲ, ಅರ್ಜಿನ ಮಹಾಬಲಣ್ಣ ವಾಪಸ್ ತಗೊಳ್ಳಿ. ನಾನು ಯಾಕೆ ಹಿಂದೆ ಸರಿಲಿ?
ದೊಡ್ಡಪ್ಪ ಎಲೆಕ್ಷನಲ್ಲಿ ನಿಂತ್ಕೋತಾರೆ, ಕಾಂಪೀಟ್ ಮಾಡ್ತಾರೆ. ಹಿಂದೆ ಸರಿಯೋ ಮಾತೇ ಇಲ್ಲ. ನಾನಲ್ಲ ನಿನ್ನನ್ನು ಕಾಡ್ತಿರೋದು ರಾಧಾಬಾಯಿ, ನೀನ್ ಮಾಡಿರೋ ಪಾಪ ನಿನ್ನನ್ನು ಕಾಡ್ತಿದೆ. ಈ ವಾಡೆಗೆ ಶತ್ರು ನಾನಲ್ಲ ರಾಧಾಬಾಯಿ, ನೀನೇ ಈ ವಾಡೆಗೆ ಶತ್ರು. ನಿನ್ನ ಕಣ್ಣೀರು ಹೊತ್ತು ವಾಡೆ, ನಮ್ಮ ಜೀವನನ ನುಂಗಿದ ವಾಡೆ ನಾಶ ಆಗ್ಬೇಕು, ಬೇಗ ನಾಶ ಆಗ್ಬೇಕು. ನೀನು ಹೇಳ್ತಿರೋದೇ ಕೊನೆ ಮಾತಾ? ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ವಾ? ಬರಕ್ಕಿಲ್ಲ. ಬರಲ್ಲ ಅಂತ ಇನ್ನು ಎಷ್ಟು ಸಲ ನನ್ನ ಬಾಯಲ್ಲಿ ಕೇಳೋ ಆಸೆ ಐತೆ ನಿಮ್ಗೆ? ಮತ್ತೆ ನಿಮ್ ತಾವು ಬಂದು ತೊಂದರೆ ಕೊಡಕ್ಕಿಲ್ಲ. ಹೆಂಡತಿ ಇಲ್ದೇ ಇರೋ ನೆಮ್ಮದಿ ನಿಮ್ಮದಾಗ್ಲಿ, ಗಂಡ ಇಲ್ದೇ ಹೋದ್ರು ಬದುಕು ಕಟ್ಕೊಡೋ ಧೈರ್ಯ ನನ್ನದಾಗ್ಲಿ. ಈಗೇನಾಯ್ತು? ಅಷ್ಟೊಂದು ಅವಸರವಾಗಿ ಬರೋದಕ್ಕೆ ಹೇಳಿದಿಲ್ಲ? ಇಷ್ಟು ದಿವಸ ಈ ಕ್ಷೇತ್ರದಲ್ಲಿ ಅಮ್ನವ್ರ ಪವಾಡ ನಡೀತಾ ಇತ್ತು. ಈಗ ಅಮ್ನವ್ರ ವಿಗ್ರಹನೇ ನಾಪತ್ತೆ ಆಗ್ಬಿಟ್ಟಿದೆ.